ನಿಮಗೆ ನೀವು ಹೇಳಿಕೊಟ್ಟಿರುವಂತಹ ಶ್ಲೋಕವನ್ನ ಅರ್ಥ ಮನನ ಮಾಡ್ತಾ ಇದ್ದವರು ನಾವು. ಆದ್ರೆ ಆ ಕಾಲಕ್ಕೆ ನಿಮ್ಮ ಕರೆ ಆಯ್ತಲ್ಲ, ಯಾಕಜ್ಜಯ್ಯ ಕರೆದದ್ದು? ಅವಸರವಾಗಿ ಕರೆದ್ರಿ, ಯಾಕಂತೇಳಿ ಗೊತ್ತಾಗಲಿಲ್ಲ. ನಿಮಗೊಬ್ಬ ಮಹಾರಾಜನನ್ನು ನಾನು ಪರಿಚಯ ಮಾಡಿಸಿಕೊಡುವುದು. ಮಹಾರಾಜರು ನೋಡಿ, ಮಹಾರಾಜ ಮಾತ್ರ ಅಲ್ಲ, ನಿಮ್ಮ ಚಿಕ್ಕಪ್ಪ ಮಕ್ಕಳೇ ಮಕ್ಕಳು ಬೆಳೆದಿದ್ದಾರೆ ಅಂತ ಗುರುಗಳು ಹೇಳಿದ್ರು. ಇಷ್ಟು ಬೆಳೆಸಿದ್ದೀರಿ ಅನ್ನೋ ಕಲ್ಪನೆ ನನಗೆ ಇಲ್ಲ. ಅದಲ್ಲ, ಇವರಿಬ್ಬರನ್ನು ಕಂಡಾಗ ನಿಮ್ಮ ಎಳವೆಯ ನೆನಪು ಇವಾಗ ಆಗುತ್ತದೋ ಇಲ್ವೋ ಹೇಳು? ಖಂಡಿತವಾಗಿ ಹೌದು. ಹೌದಲ್ಲ? ಹೌದು. ರಾಮನ ಪಡಿ ಹೆಚ್ಚಿನಂತೆ ಈ ಮಕ್ಕಳಿದ್ದಾರೆ. ದೊಡ್ಡವ ಯಾರು ಸಣ್ಣವ ಯಾರು ಅಂತ ನಿನಗೆ ಪರಿಚಯ ಕಂಡು ಹಿಡಿದು ಬಿಡು, ನನಗೆ ಗೊತ್ತಾಗುವುದಿಲ್ಲ. ಹೌದಾ? ನಾನಾಗಿ ದೊಡ್ಡವ ಇವ ಸಣ್ಣ ಇವ ಅಂತ ಹೇಳುವುದೇ ಇಲ್ಲ. ಅಂತೂ ಅಣ್ಣ ತಮ್ಮಂದಿರು ಇಬ್ಬರು ಹೌದು ಎನ್ನುವುದರಲ್ಲಿ ಅನುಮಾನ ಇಲ್ವಲ್ಲ? ಆಗ್ಲಿ ಗುರುದೇವ, ಅಣ್ಣ ತಮ್ಮಂದಿರಾದಂತಹ ನಿಮಗೆ ಒಂದು ನಕ್ಷತ್ರಗಳ ವ್ಯತ್ಯಾಸವಾದ್ರು ಹೌದೌದು, ಈ ಮಕ್ಕಳಿಗೆ ಅದೂ ಇಲ್ಲ. ಒಂದೇ ನಕ್ಷತ್ರದಲ್ಲಿ ಜನ್ಮಕ್ಕೆ ಬಂದವರಲ್ವ? ಹೌದು. ಆಗ್ಲಿ, ಮಕ್ಕಳನ್ನು ಕಂಡಿದ್ದೇನೆ, ಸಂತೋಷ ಹೊಂದಿದ್ದೇನೆ. ಸರಿ ಗುರುದೇವ, ಒಂದು ಅರಿಕೆ ನಿಮ್ಮಲ್ಲಿ. ಏನದು? ಈ ಮಕ್ಕಳ ನಾನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲೇ? ಅವಸರ ಬೇಡ. ಅಯೋಧ್ಯೆಯಲ್ಲಿ ಅಶ್ವಮೇಧದ ಕೃತುವನ್ನು ನಿನ್ನ ಅಣ್ಣ ಕೈಗೊಂಡಿದ್ದಾನೆ ತಾನೆ? ಹೌದು. ಪೂರ್ಣಾಹುತಿಯ ಕಾಲಕ್ಕೆ ನಾನೇ ಈ ಮಕ್ಕಳ ಸಹಿತವಾಗಿ ಅಲ್ಲಿಗೆ ಬಂದೊದಗುತ್ತೇನೆ. ನೀ ಮುಂದಾಗಿ ಹೋಗಯ್ಯ. ಹೇಗೆ ಬರಬೇಕು ಗುರುಗಳೇ? ಆ ಕಾವ್ಯವನ್ನು ನನ್ನ ಶಿಷ್ಯಂದಿರು ಅದು ಕಂಠಸ್ಥವಾಗಿಸಿದ್ದಾರೆ, ಹೃದಯಸ್ಥಗೊಳಿಸಿದ್ದಾರೆ. ಅಂತಹ ನನ್ನ ಶಿಷ್ಯರು ತುಂಬಿರುವಂತ ನಿನ್ನ ಅಯೋಧ್ಯೆಯ ಸಭಾಸದರ ಸಮ್ಮುಖದಲ್ಲಿ ನಿನ್ನ ಜೀವನ ಚರಿತೆಯನ್ನು ಆ ಕಾವ್ಯಮಯವಾಗಿ ಹಾಡುವುದಕ್ಕಿದ್ದಾರೆ. ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು. ಆಯ್ತು ಸ್ವಾಮಿ. ಪ್ರತ್ಯೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದನ್ನು ಏರ್ಪಡಿಸಿದ್ದಿಲ್ಲ. ಮಕ್ಕಳೇ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸುತ್ತಾರೆ. ಅವಕಾಶ ಖಂಡಿತವಾಗಿ ಕಲ್ಪಿಸಿ. ಪೂರ್ವಂ ರಾಮ ತಪೋವನ ದಿಗಮನೋ, ಪೂರ್ವಂ ರಾಮ ತಪೋವನ ದಿಗಮನೋ, ಲಾಸ್ಟ್ ವೈಕುಂಠದ ಸೀನ್ ಹರಣ ವೈದೇ ಹರಣ ಜಟಾ ಜಟಾ ಸೀತೆಗಿಂತ ಪಶ್ಚಾದ್ರಾವಣ ಕುಂಭಕರ್ಣಾದಿ ಭಕ್ತನ ಪಶ್ಚಾದ್ರಾವಣ ಕುಂಭಕರ್ಣಾದಿ ಹತನ 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 ತದ್ದಿ ರಾಮಾಯಣ ತದ್ದಿ ರಾಮಾಯಣ
ಶ್ರುತಿ ತಾಳ ರಾಗ ರಂಜನೆಯೊಳಿ ಕಾವ್ಯವೋ ಶ್ರುತಿ ತಾಳ ರಾಗ ರಂಜನೆಯೊಳಿ ಕಾವ್ಯವೋ ಹಿತವೆನಿಸುವಂತೆ ಪಾಡಿಪ್ಪ ಹಿತವೆನಿಸುವಂತೆ ಪಾಡಿಪ್ಪ ಚತುರ ಬಾಲಕರಿಗೆ ಕೊಡಲೇ ಮುನಿ ಬಗಿದಿ ಬಗೆಂದ ಗೂಢದಲ್ಲಿ ನನ್ನ ಬದುಕನ್ನ ಮತ್ತೊಮ್ಮೆ ನಾನು ಮರುಕಳಿಸಿದ ಹಾಗಾಯಿತು, ಸಿಂಹಾವಲೋಕನವನ್ನ ಪುನಃ ಮಾಡಿದ ಹಾಗಾಯಿತು. ನನ್ನದೇ ಜೀವನದ ಕಥೆಯನ್ನ ನಾ ಮೆಚ್ಚುವ ಹಾಗೆ ಹಾಡಿ ಕೊಂಡಾಡಿ ಬಿಟ್ರಲ್ಲ ಮಕ್ಕಳು. ಎಲ್ಲಿಯೂ ಶ್ರುತಿ ತಪ್ಪದ ಹಾಗೆ ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಕರ್ಣಾನಂದವಾಗುವ ಹಾಗೆ ಈ ಮಕ್ಕಳು ಸ್ಫಟಿಸುತ್ತಾ ಇದ್ದದ್ದನ್ನ ಕೇಳಿದಾಕ್ಷಣ ಮುದಗೊಂಡಂತಹ ನಾನು ಮೆಚ್ಚಿ ಮಾಡುವಂತಹ ಕಾಲ ಒದಗಿ ಬಂದಿದೆ. ಪೂರೈಸಮ್ಮ ನಿನ್ನ ಕರ್ತವ್ಯವನ್ನು. ಸರ್ವರದುರಲಿ ಮುದುಕ ಕಳೆದು ಕುಶಲವರ ಬರಸೆಳೆದು ಮುದ್ದಿಸುತ್ತಿರುವಳು ತರಳರಿರ ನಿಮಗಿಂದು ದೊರೆತ ನಿಮ್ಮಯ ಜನಕ ದೊರೆತ ನಿಮ್ಮಯ ಜನಕ ಹರಿದು ಜನ್ಯಯ ಹೊಣೆಯೋ ಹರಿದು ಜನ್ಯಯ ಹೊಣೆಯು ಮುಂದೆ ರಾಮನಿಗೆ ಅರಸಿಯನಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲ ಮುಂದೆ ರಾಮನಿಗೆ ಅರಸಿಯನಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲವೆನುತ ಹರಸುತ್ತ ಭೂಮಿಗೆ ಇಂಥ ಒಂದು ಕಾಲ ಬರುತ್ತದೆ ಎಂಬುದಾಗಿ ನಾನು ಎಣಿಸಿರಲಿಲ್ಲ ಕಂದ. ಯಾಕಮ್ಮ? ನನ್ನ ಹೊಣೆಯೆಲ್ಲವೂ ಮುಗಿದಿರುವ ಕಾಲ ಈಗ. ನಿಮ್ಮನ್ನ ನವಮಾಸ ಹೊತ್ತು ಹೆತ್ತು ಗುರುಗಳ ಆಶ್ರಮದಲ್ಲಿ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆಸಿ ತಾಯಿಯಾಗಿ ನಾನು ಮಾಡಬೇಕಾದ ಎಲ್ಲ ಕರ್ತವ್ಯವನ್ನು ಮಾಡಿದ್ದೇನೆ ಮಕ್ಕಳೇ. ಸರಿಯಮ್ಮ. ನನ್ನ ಹೊಣೆಗಾರಿಕೆ ಇಂದಿಗೆ ಮುಗಿಯಿತು ಕಂದ. ಯಾರನ್ನು ನಿಮಗೆ ನಿಮ್ಮನ್ನ ಯಾರಿಗೆ ಒಪ್ಪಿಸಬೇಕಿತ್ತು ಅಂತ ನಿಮ್ಮ ತಂದೆ ಸಮ್ಮುಖದಲ್ಲಿದ್ದಾರೆ. ಅವರಿಗೆ ನಿಮ್ಮನ್ನ ಒಪ್ಪಿಸುತ್ತೇನೆ. ನಿಮ್ಮ ಬದುಕು ಬಂಗಾರವಾಗಲಿ ಮಕ್ಕಳೇ. ಇಳೆಯಾಧಿಪತ್ಯಾದ ರಾಮನೊಟ್ಟಿಗೆ ಬದುಕುವ ಭಾಗ್ಯ ನನಗಿಲ್ಲ. ಆ ಮಹಾಭಾಗ್ಯ ನಿಮ್ಮಿಂದ ಯಾವತ್ತೂ ದೂರಾಗದಿರಲಿ ಮಕ್ಕಳೇ. ಬನ್ನಿ. ಬಳಿಕ ತರಳರ ಬೆರಸಿ ರಾಮನ ಚೆಲುವ ಚರಣಕ್ಕೆ ಮಣಿದು ರಾಮನ ಚೆಲುವ ಚರಣಕ್ಕೆ ಮಣಿದು ಮುನಿ ಕುಲ ತಿಲಕ ಗಬಿನಮಿಸುತ್ತ ಮುನಿ ಕುಲ ತಿಲಕ ಗಬಿನಮಿಸುತ್ತಲೆಂದಳು ಜನಕನಂದನೆಯೂ ರಾಮನನ್ನು ಬಿಟ್ಟನ್ಯ ಪ್ರೇಮಿಗಳ ಎಣಿಸಿಲ್ಲ ರಾಮನನ್ನು ಬಿಟ್ಟನ್ಯ ಪ್ರೇಮಿಗಳ ಎಣಿಸಿಲ್ಲ ಅನ್ಯ ಪ್ರೇಮಿಗಳ ಎಣಿಸಿಲ್ಲ ರಾಮನಾಮೆನುವುದಿ
ಶ್ಯಾಮೆಯಂತಃಕರಣ ರಾಮ ರಾಮನುದಿ ಶ್ಯಾಮೆಯಂತಃಕರಣ ಶ್ಯಾಮೆಯಂತಃಕರಣ ಈ ಮಾತು ದಿಟವಿದನು ಈ ಮಾತು ದಿಟವಿದನು ಗೋಮಿನಿಯ ಮೈದೋರಿ ಪ್ರೇಮದಿಯು ಕರೆದೊಯ್ವಳನಲು ಈ ಮಾತು ದಿಟವಿದನು ಗೋಮಿನಿಯ ಮೈದೋರಿ ಪ್ರೇಮದಿಯು ಕರೆದೊಯ್ವಳನಲು ರಾಮನನು ಬಿಟ್ಟನ್ಯ ಪ್ರೇಮಿಗಳ ಎನಿಸಿಲ್ಲ ರಾಮ ರಾಮೆನುವುದಿ ಶ್ಯಾಮೆಯಂತಃಕರಣ ಈ ಶ್ಯಾಮೆಯಂತಃಕರಣ ರಾಮ 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 ಮಿಥಿಲೆಯ ಮಹಾರಾಜನಂತ ಶ್ರೀರತ್ನಗಳ ಮಗಳಾಗಿ ಜಾನಕಿಯಾಗಿ ಬೆಳೆದು ಬಂದವಳು ನಾನು. ನನ್ನ ಸ್ವಯಂವರ ವೇದಿಕೆಯನ್ನು ಪ್ರವೇಶ ಮಾಡಿ ತಾವು ಶಿವಧನಸ್ಸನ್ನ ಭಂಗ ಮಾಡಿ ನನ್ನ ಕೈ ಹಿಡಿದು ಅಯೋಧ್ಯೆಗೆ ಕರೆತಂದವರಲ್ಲೇ ಸ್ವಾಮಿ. ಅಯೋಧ್ಯೆಯ ಮಸಲಕ್ಕೆನ ತುಳಿದು ಒಳ ಬಂದ ಕಾಲಕ್ಕೆ ನಾನು ಎಷ್ಟು ಸಂತೋಷ ಪಟ್ಟಿದ್ದೆ. ಆ ಸಂತೋಷದ ಕಾಲ ಹೆಚ್ಚು ದಿನ ಉಳಿಲಿಲ್ಲವಲ್ಲಮ್ಮ. ನಿಮ್ಮನ್ನೇ ಅನುಸರಿಸಿ ಸತ್ಯ ಧರ್ಮಕ್ಕನುಗುಣವಾಗಿ ಎಲ್ಲಿತ್ತು ನೋಯದೆ ನಿಮ್ಮ ಛಾಯಾನುವರ್ತಿಯಾಗಿ ಅಡವಿಗೆ ಹೋದೆ. ವರ್ಷಗಳು ಉರುಳಿದ ಬಳಿಕ ವಿಧಿ ತಾತ್ಕಾಲಿಕವಾಗಿ ನಮ್ಮನ್ನು ದೂರ ಮಾಡಿಬಿಟ್ಟ. ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ಕಪಿ ಕಟಕವನ್ನು ಸೇರಿ ಶತಯೋಜನೆ ವಿಸ್ತೀರ್ಣವಾದ ಸಮುದ್ರಕ್ಕೆ ಸೇತುವನ್ನು ಬರಿದು ರಾಮನಾದಿ ಖಳರನ್ನು ಕೊಂದು ನನ್ನನ್ನು ಪುನಃ ಪಡೆದವರಲ್ಲವೇ ತಾವು. ಅಯೋಧ್ಯೆಗೆ ಬಂದ ಬಳಿಕ ಅಗ್ನಿ ಪರೀಕ್ಷೆಯೂ ಆಯಿತು. ದಶರಥ ಭೂಪಾದರ ದಿವ್ಯ ದೇಹಧಾರಿಗಳಾಗಿ ಬಂದು ನನ್ನ ಸೊಸೆ ಜಾನಕಿ ಪರಿಶುದ್ಧಳು ಅಂತ ಹೇಳಿದರು. ಆ ಬಳಿಕ ಸ್ವೀಕರಿಸಿದ್ರಿ, ಸಿಂಹವಿಷ್ಠರವನ್ನ ಏರಿದ್ರಿ, ನಿಮ್ಮ ವಾಮಭಾಗವನ್ನ ನಾನೂ ಅಲಂಕರಿಸಿದೆವಲ್ಲಪ್ಪ. ಆದ್ರೆ ವಿಧಿಗೆ ನನ್ನ ಸಂತೋಷ ಸಹ್ಯವಾಗಲಿಲ್ಲವೋ ಏನೋ. ಜನಾಪವಾದಕ್ಕೆ ಹೆದರಿ ಅಥವಾ ಅಂಗಿ ನನ್ನನ್ನ ಅಡವಿಗಟ್ಟಿದ್ದೀರಿ. ನನಗೆ ಕೊಂಚವೂ ನೋವು ಆಗ್ಲಿಲ್ಲವಲ್ಲಪ್ಪ. ನೀವೇಗೆ ರಾಜಾರಾಮರಾಗಿ ನಿಲುವನ್ನು ತಳೆದರು ಅದೇ ರೀತಿಯಾಗಿ ನಾನು ನಿಮ್ಮ ಹೆಂಡತಿಯಾಗಿ ಆ ಎಲ್ಲ ಕಷ್ಟವನ್ನು ಎದುರಿಸುವುದಕ್ಕೆ ಕಟಿಬದ್ಧನಾಗಿ ನಿಂತೆ ಸ್ವಾಮಿ. ಅಡವೆಯನ್ನು ಸೇರಿದ ಬಳಿಕ ಈ ಮಹಾಗುರುಗಳ ಆಶ್ರಮದಲ್ಲಿ ಉಭಯ ಮಕ್ಕಳಿಗೆ ನಾನು ಜನ್ಮ ಕೊಟ್ಟೆ. ಅರಮನೆಯಲ್ಲಿ ಹೆತ್ತಿದ್ದೆ, ಆದರೆ ಬಂಗಾರದ ತೊಟ್ಟಿನಲ್ಲಿ ನಾವಿಬ್ಬರು ಒಂದಾಗಿ ಅವರನ್ನ ಜೋಗುಳ ಹೇಳಿ ಆ ಹೊತ್ತ ಗರ್ಭವನ್ನ
ಅರ್ಪಿಸಿದ್ದೇನೆ. ಮೂಲಂತ ಜೊಲೆಪ ನಿನ್ನ ಪವಿತ್ರ ಗರ್ಭಕ್ಕೆ ನಾನು ಮತ್ತೆ ಮರಳುತ್ತಿದ್ದೇನೆ. ನಮಸ್ಕರಿಸಿಕೊಂಡೆ. ನನ್ನನ್ನ ಇಷ್ಟು ಕಾಲ ಪ್ರೀತಿಯಿಂದ ನೋಡಿದಂತ ಅಯೋಧ್ಯೆಯ ಪ್ರಜಾಕೋಟಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸತ್ಯ ದಾಕ್ಷಾಯಣ ನಾನು ಶರಣು. ಸೀತೆಯನ್ನು ತೂಗುವ ಅಂತದೆ ಅಮ್ಮ ಒಂದು ಅಗ್ನಿ ಪರೀಕ್ಷೆ ಸೀತೆ ಅಮ್ಮ ಇಲ್ಲ ಅಮ್ಮ